ಪಾರ್ಟ್ನರ್ಗಳಿಗೆ ಆರಂಭದಲ್ಲೇ ಶಾಕ್ ಕೊಡ್ತಾ ಇದೆ ಬಿಜೆಪಿ. ಪರೋಕ್ಷವಾಗಿ ಏನು ಮಿತ್ರ ಪಕ್ಷಗಳು ಕೇಳಿದ್ವು ಖಾತೆಗಳನ್ನ, ಆ ಖಾತೆಗಳನ್ನ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಬಿಜೆಪಿ ಹೇಳಿದೆಯಂತೆ. ಮಿತ್ರ ಪಕ್ಷಗಳು ಏನು ಬೇಡಿಕೆ ಇಟ್ಟಿದ್ದು ಕೆಲವೊಂದಿಷ್ಟು ಪ್ರಮುಖವಾದ ಖಾತೆಗಳನ್ನ, ಆ ಒಂದು ಖಾತೆಗಳನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಈಗೇನು ನಾವು ಕೊಡ್ತೀವಿ ಖಾತೆಗಳನ್ನ, ಆ ಖಾತೆಗಳನ್ನ ಸರಿಯಾಗಿ ನಿಭಾಯಿಸಿ, ಆ ಖಾತೆಗಳನ್ನ ಯಾವ ಮಟ್ಟಿಗೆ ನೀವು ನಿಭಾಯಿಸ್ತೀರಾ ಅನ್ನೋದ್ರ ಮೇಲೆ ಮುಂದಿನ ನಡೆ ಇರುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಪ್ರಮುಖ ಖಾತೆಗಳನ್ನ ತಮ್ಮ ಬಳಿಯೇ ಬಿಜೆಪಿ ಇಟ್ಕೊಳ್ತಾ ಇದೆ. ಈ ಒಂದು ಮಹತ್ವದ ನಿರ್ಧಾರವನ್ನ ಬಿಜೆಪಿ ಮಾಡಿದೆ. ಹೀಗಾಗಿ ಆರಂಭದಲ್ಲೇ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ಗೆ ಬಿಜೆಪಿ ಸಡ್ಡು ಹೊಡೆದಂತಾಗಿದೆ. ವಿಶೇಷವಾಗಿ ಗೃಹ ಇಲಾಖೆ ಅಂದ್ರೆ ಹೋಮ್ ಮಿನಿಸ್ಟ್ರಿ, ಡಿಫೆನ್ಸು, ಹಣಕಾಸು ಸಚಿವಾಲಯ, ವಿದೇಶಾಂಗ ಸಚಿವಾಲಯ, ರೈಲ್ವೆ ಇಲಾಖೆ, ಆಮೇಲೆ ರಸ್ತೆ ಮತ್ತು ಸಾರಿಗೆ ಇಲಾಖೆ, ಶಿಕ್ಷಣ ಇಲಾಖೆ, ಕಾನೂನು ಮಾಹಿತಿ ತಂತ್ರಜ್ಞಾನದ ಖಾತೆಗಳನ್ನ ಬಿಜೆಪಿಯೇ ತನ್ನ ಬಳಿಯೇ ಇಟ್ಕೊಳ್ಳೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಈ ಒಂದು ಪ್ರಮುಖ ಖಾತೆಗಳನ್ನ ಬಿಟ್ಟು ಉಳಿದ 15 ಖಾತೆಗಳು ಏನು ಟಿಡಿಪಿ ಆಗಿರ್ಬೋದು, ಜೆಡಿಯು ಆಗಿರ್ಬೋದು, ಇತರ ಮಿತ್ರ ಪಕ್ಷಗಳಿಗೆ ಸುಮಾರು 15 ಖಾತೆಗಳನ್ನ ಕೊಡುವಂತಹ ಸಾಧ್ಯತೆ ಇದೆ. ಕೊಟ್ಟ ಖಾತೆಗಳನ್ನ ಸರಿಯಾಗಿ ನಿಭಾಯಿಸಿ. ನೀವು ಕೇಳಿದ್ದ ಖಾತೆಗಳನ್ನ ಕೊಡೋದಕ್ಕಾಗೋದಿಲ್ಲ. ಅವೆಲ್ಲ ಪ್ರಮುಖ ಖಾತೆಗಳು, ಅದನ್ನ ನಿಭಾಯಿಸಬೇಕು ಅಂದ್ರೆ ಎಕ್ಸ್ಪೀರಿಯನ್ಸ್ ಬೇಕು, ಜೊತೆಗೆ ಈ ದೇಶದ ಒಂದು ಅಭಿವೃದ್ಧಿಯ ವಿಚಾರಕ್ಕೆ ಆ ಒಂದು ಖಾತೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹಾಗಾಗಿ ಅದು ಬಿಜೆಪಿ ಬಳಿಯೇ ಪ್ರಮುಖ ಖಾತೆಗಳನ್ನ ಇಟ್ಕೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಹೀಗಾಗಿ ಆರಂಭದಲ್ಲೇ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡುಗೆ ಒಂದು ರೀತಿ ಶಾಕ್ ಎದುರಾಗಿದೆ ಅಂತ ಹೇಳ್ಬೋದು. ಈ ಒಂದು ಪ್ರಸ್ತಾವನೆಗೆ ಅಂದ್ರೆ ಪ್ರಮುಖ ಖಾತೆಗಳನ್ನ ನಿಮಗೆ ಕೊಡಲ್ಲ ಅಂತ ಏನು ಬಿಜೆಪಿ ಹೇಳ್ತಾ ಇದೆ, ಇದಕ್ಕೆ ಒಪ್ಕೊಳ್ಳುತ್ತಾ ಜೆಡಿಯು ಮತ್ತು ಟಿಡಿಪಿ, ನಾಯ್ಡು ಮತ್ತು ನಿತೀಶ್ ಈ ಒಂದು ಸಂದೇಶಕ್ಕೆ ಅಥವಾ ಅವರ ಒಂದು ಷರತ್ತೇನಿದೆ, ನಿಮಗೆ ಕೊಡಲ್ಲ ತುಂಬಾ ಪ್ರಮುಖವಾದ ಖಾತೆಗಳನ್ನ ಅಂತ ಏನು ಹೇಳ್ತಾ ಇದ್ದಾರೆ, ಇದಕ್ಕೆ ಒಪ್ಕೊಳ್ತಾರ? ವೆಯ್ಟ್ ಮಾಡೋಣ.